ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಮುಂದಿನ ವಾರಕ್ಕೆ ಸ್ಟಾಕ್ಸ್ ಮತ್ತು ಹಾಗೂ ಇಂಡೆಕ್ಸ್ ಬಗ್ಗೆ ಒಂದು ಅನಲೈಸ್ ಮಾಡಿ ನೋಡೋಣ. ನೀವು ನೋಡ್ತೀರಾ ಹಾಗೆ ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು ನಿಫ್ಟಿನ ಕಳೆದ ವಾರ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು. ಅದಾದ ನಂತರ ಶುಕ್ರವಾರ ಒಂದು ಒಳ್ಳೆ ಉತ್ತಮವಾದ ಕರೆಕ್ಷನ್ ಬಂತು. ಈ ಕರೆಕ್ಷನ್ಗೆ ಬಹುಮುಖ್ಯ ಕಾರಣ ಆಗಿದ್ದು ಮಿಡ್ ಕ್ಯಾಪಲ್ಲಿ ಭಾರಿ ಕರೆಕ್ಷನ್ ಆಯಿತು. ಸುಮಾರು 2.5% ಅಷ್ಟು ಕರೆಕ್ಷನ್ ಬಂದಿದ್ದರಿಂದ ಎಲ್ಲ ಸ್ಟಾಕ್ಸ್ಗಳು ಫಾಲ್ ಆದವು. ಓಕೆ, ಸೊ ಹಾಗಾಗಿ ಒಂದು ತುಂಬ ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ಡೈಲಿ ಚಾರ್ಟಲ್ಲಿ. ಬಟ್ ಈ ಬೇರಿಶ್ ಎಂಗಲ್ಫಿಂಗ್ನ ರೆಸ್ಪೆಕ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಈ ಲೋ ಅಂದರೆ ಈಗ ರೀಸೆಂಟ್ ಸಪೋರ್ಟ್ ಲೆವೆಲ್ ಏನು ಮಾರ್ಕ್ ಮಾಡಿದ್ದೀನಿ ಅಂದರೆ 24,450, ಈ ಲೋ ಏನಾದ್ರು ಕಲ್ಚ್ಕೊಂಡು ಇದರ ಕೆಳಗೆ ನೆಗೆಟಿವ್ ಆಗಿ ಏನಾದ್ರು ಕ್ಲೋಸ್ ಆಯ್ತು ಅಂದರೆ ಮುಂಬರೋ ದಿನಗಳಲ್ಲಿ ಒಂದಷ್ಟು ಬೇರಿಶ್ನೆಸ್ನ ನೋಡುವ ಸಾಧ್ಯತೆ ಉಂಟು, ಅಂದರೆ ಡೌನ್ ಟ್ರೆಂಡ್ ನೋಡುವ ಸಾಧ್ಯತೆ ಉಂಟು. ಇಲ್ಲ ಅಂದರೆ ಈ ಲೆವೆಲ್ನ ರೆಸ್ಪೆಕ್ಟ್ ಮಾಡಿ ಹೋಲ್ಡ್ ಮಾಡ್ತು ಅಂದರೆ ಮುಂಬರುವ ದಿನಗಳಲ್ಲಿ ಒಂದಷ್ಟು ಅಪ್ಸೈಡ್ ಹೋಗುವ ಚಾನ್ಸಸ್ ಉಂಟು. ಓಕೆ, ಸೊ ಏನಾಗ್ಬೋದು ಅನ್ನೋದು ನಮಗೆ ಬಜೆಟ್ ಆದ ನಂತರ ಗೊತ್ತಾಗುತ್ತೆ. ಯಾಕಂದರೆ ಮುಂದಿನ ವಾರ ಜುಲೈ 24 ಕೇಂದ್ರ ಸರ್ಕಾರದ ಬಜೆಟ್ ಇದೆ. ಸೊ ಬಜೆಟಲ್ಲಿ ಏನು ಫಲಿತಾಂಶ ಬರುತ್ತೆ ಅನ್ನೋದ್ಮೇಲೆ ಮುಂದಿನ ಮೂಮೆಂಟು ಡಿಸೈಡ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಕಾದು ನೋಡಿ ಯಾವುದೇ ಟ್ರೇಡ್ ಆದ್ರೂ ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಿಫ್ಟಿಯಲ್ಲಿ ನಾನು ಹೇಳ್ದಂಗೆ 24,450 ತಕ್ಷಣದ ಸಪೋರ್ಟ್ ಆಗಿರ್ತದೆ, ಇಂಪಾರ್ಟೆಂಟ್ ಸಪೋರ್ಟು. ಅದಾದ ನಂತರ ನೆಕ್ಸ್ಟು 24,000 ಮತ್ತೊಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಇವೆರಡು ಲೆವೆಲ್ನ ವಾಚ್ ಮಾಡಿ. ಓಕೆ, ಬ್ಯಾಂಕ್ ನಿಫ್ಟಿಗೆ ಹೇಳೋದಾದರೆ ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ಬ್ಯಾಂಕ್ ನಿಫ್ಟಿ ಅಷ್ಟೇನು ರ್ಯಾಲಿ ಕೊಡಲಿಲ್ಲ ಕಳೆದ ವಾರ. ನೀವು ನೋಡೋದಾದರೆ ಇಲ್ಲಿ ಒಂದು 5-6 ಟ್ರೇಡಿಂಗ್ ಸೆಷನ್ಗಳಿಂದ ಒಂದು ಕನ್ಸಾಲಿಡೇಷನ್ ರೇಂಜ್ನಲ್ಲೇ ಮೂವ್ಮೆಂಟ್ ಆಗ್ತಾ ಇದೆ. ಅಪ್ ಸೈಡು ಅಂತ ಮೂವ್ಮೆಂಟ್ ಇಲ್ಲ, ಡೌನ್ ಸೈಡು ಅಂತ ಮೂವ್ಮೆಂಟ್ ಇಲ್ಲ. ಆದರೆ ತನ್ನ ಇಂಪಾರ್ಟೆಂಟ್ ಸಪೋರ್ಟ್ ಏನಿದೆ ಅಂದರೆ 52,000 ಸಪೋರ್ಟ್ ಏನಿದೆ, ಆ ಸಪೋರ್ಟನ್ನು ತುಂಬ ಉತ್ತಮವಾಗಿ ಹೋಲ್ಡ್ ಮಾಡಿದೆ. ಎಲ್ಲಿವರೆಗೂ ಈ ಸಪೋರ್ಟ್ ಕಲ್ಚ್ಕೊಳ್ಳೋದು ಅಲ್ಲಿವರೆಗೂ ಇದರಲ್ಲಿ ನೆಗೆಟಿವ್ನೆಸ್ ನೋಡೋ ಸಾಧ್ಯತೆ ಏನಿಲ್ಲ. ಸಪೋರ್ಟ್ ಕೆಳಗಡೆ ಅಂದರೆ 52,000 ಕೆಳಗಡೆ ಏನಾದರೂ ಕ್ಲೋಸ್ ಆದರೆ ಇದರಲ್ಲಿ ಡೌನ್ ಸೈಡ್ ನೋಡೋ ಸಾಧ್ಯತೆ ಉಂಟು. ಹಾಗೆ ಬಜೆಟ್ ಇರೋ ಕಾರಣ ಇದು ಕೂಡ ಯಾವುದೇ ಸೈಡು ರ್ಯಾಲಿ ಕೊಡ್ತಾ ಇಲ್ಲ. ಒಂದು ವೇಳೆ ಬಜೆಟ್ ಮುಂಚೆನೇ ಪ್ರೀ ರ್ಯಾಲಿ ಕೊಡುತ್ತಾ ಅಥವಾ ಬಜೆಟ್ ಆದ ನಂತರ ರ್ಯಾಲಿ ಕೊಡುತ್ತಾ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಡೌನ್ ಸೈಡಲ್ಲಿ ಟ್ರೇಡ್ ಮಾಡೋದಾದರೆ 52,000 ಕೆಳಗಡೆ ಏನಾದರೂ ಫಾಲ್ ಆದರೆ ಡೌನ್ ಸೈಡ್ ನಾವು ಪ್ರಿಫರ್ ಮಾಡ್ಬೋದು. ಅಪ್ ಸೈಡ್ಗೆ ಅಂದರೆ ಈ ಇಂಪಾರ್ಟೆಂಟ್ ಸಪೋರ್ಟ್ ಏನಿದೆ ಅಂದರೆ ರೀಸೆಂಟ್ ರೆಸಿಸ್ಟೆನ್ಸು ಅಂದರೆ 52,800 ಏನಿದೆ, ಈ ಲೆವೆಲ್ ಮೇಲ್ಗಡೆ ಏನಾದರೂ ಟ್ರೇಡ್ ಮಾಡಿದ್ರೆ ಕ್ಲೋಸ್ ಆದರೆ ಒಂದು ಅಪ್ಸೈಡ್ ರ್ಯಾಲಿ ನೋಡೋ ಸಾಧ್ಯತೆಗಳು ಕಾಣುತ್ತೆ. ಓಕೆ, ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ಈಗ ಸ್ಟಾಕ್ಗಳ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಮೊದಲನೇ ಸ್ಟಾಕ್ ಬಂದು ಆರ್ಚಿಡ್ ಫಾರ್ಮಾ. ಓಕೆ, ಇದು ಆರ್ಚಿಡ್ ಫಾರ್ಮಾ ಚಾರ್ಟ್ನ ಡೈಲಿ ಟೈಮ್ ಫ್ರೇಮು. ಓಕೆ, ಈ ಚಾರ್ಟಲ್ಲಿ ನೀವು ನೋಡ್ತಾ ಇರೋ ಹಾಗೆ ಈ ಸ್ಟಾಕ್ ಬಂದು ಕಳೆದ ಒಂದು 5-6 ತಿಂಗಳುಗಳಿಂದ ಒಂದು ರೇಂಜ್ನಲ್ಲಿ ಟ್ರೇಡ್ ಮಾಡ್ತಿತ್ತು. ಓಕೆ, ಈಗ ಕಳೆದ ವಾರ ಅಷ್ಟೇ ಒಂದು ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕ್ಯಾಂಡಲ್ ಕೂಡ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಒಳ್ಳೆ ವ್ಯಾಲಿಡ್ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ಬೋದು. ಈ ಸ್ಟಾಕಲ್ಲಿ ನಮಗೆ ಒಂದು ಎಂಟ್ರಿ ಪಾಯಿಂಟ್ ಅಂತ ಹೇಳೋದಾದರೆ ಈ ಸ್ಟಾಕಲ್ಲಿ 1,300 ಅಥವಾ ಸಪೋರ್ಟ್, ಒಂದು ವೇಳೆ ಸಪೋರ್ಟಿಗೆ ಏನಾದರೂ ರೀಟೆಸ್ಟ್ ಮಾಡಿದ್ರೆ ಅಂದರೆ 1,250 ರೇಂಜಲ್ಲಿ ಏನಾದರೂ ರೀಟೆಸ್ಟ್ ಮಾಡಿದ್ರೆ ಇದು ಕೂಡ ಒಂದು ಉತ್ತಮವಾದ ಎಂಟ್ರಿ ಆಗುತ್ತೆ. ಆಮೇಲೆ ಇದರಲ್ಲಿ ಸ್ಟಾಪ್ ಲಾಸ್ ಬಂದು ಈ ಕ್ಯಾಂಡ್ಲು ಲೋ ಏನಿದೆ ಅಂದರೆ 1,160 ಏನಿದೆ, ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಟಾರ್ಗೆಟ್ ಬಂದು ರೇಂಜ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಟಾರ್ಗೆಟ್ ಬಂದು 1,580, 1,550ಇಂದ 1,580 ಇದರ ಟಾರ್ಗೆಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸ್ಟಾಕಲ್ಲಿ ಓಕೆ, ಈಗ ನಮ್ಮ ಮುಂದಿನ ಸ್ಟಾಕ್ ನೋಡೋಣ. ಮುಂದಿನ ಸ್ಟಾಕ್ ಬಂದು ಎಲೆಕ್ಟ್ ಕ್ಯಾಸ್ಟ್ ಅಂತ. ಇದು ಈ ಸ್ಟಾಕ್ನ ಡೈಲಿ ಟೈಮ್ ಫ್ರೇಮು. ಈ ಸ್ಟಾಕನ್ನು ನೀವು ನೋಡೋದಾದರೆ ಇದು ಕೂಡ ಕೆಲವು ತಿಂಗಳಿಂದ ಒಂದು ಕನ್ಸಾಲಿಡೇಷನ್ ರೇಂಜ್ನಲ್ಲಿದೆ. ಇದು ಸ್ವಲ್ಪ ಕನ್ಸಾಲಿಡೇಷನ್ ರೇಂಜ್ ಏನಿದೆ ಇದು ನಮ್ಮ ಹಿಂದಿನ ಸ್ಟಾಕ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ರೇಂಜ್ ಲೆವೆಲು. ಇದು ಕೂಡ ಒಂದು ಉತ್ತಮವಾದ ಕನ್ಸಾಲಿಡೇಷನಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇದರಲ್ಲಿ ಕೂಡ ನಾವು ಒಂದು ಒಳ್ಳೆ ಬ್ರೇಕ್ಔಟ್ ಆದರೆ ಒಂದು ಒಳ್ಳೆ ಉತ್ತಮವಾದ ರ್ಯಾಲಿ ನೋಡುವ ಸಾಧ್ಯತೆ ಉಂಟು. ಕರೆಂಟ್ಲಿ ಇದು ಬ್ರೇಕ್ಔಟ್ ಇನ್ನೂ ಕೊಟ್ಟಿಲ್ಲ. 205ರಿಂದ 208 ಏನಿದೆ, ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಒಂದು ವೇಳೆ ಈ ಸ್ಟಾಕು ಈ ರೆಸಿಸ್ಟೆನ್ಸ್ನ ಉತ್ತಮವಾಗಿ ಬ್ರೇಕ್ಔಟ್ ಕೊಟ್ಟು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ನಾವು ಅಲ್ಲಿ ಎಂಟ್ರಿ ತೊಗೋಬೋದು. ಅಂದರೆ 208ನ ಮೇಲೆ ನಮಗೆ ಒಂದು ಉತ್ತಮವಾದ ಎಂಟ್ರಿ ಸಿಗೋ ಸಾಧ್ಯತೆ ಉಂಟು ಈ ಸ್ಟಾಕಲ್ಲಿ.
ಸೊ ಇದರ ಸ್ಟಾಪ್ ಲಾಸ್ ಬಂದು ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅಂದರೆ 188 ಇದು ನಮ್ಮ ಸ್ಟಾಪ್ ಲಾಸ್ ಆಗಿ ಇಟ್ಕೋಬೋದು. ಅಥವಾ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ, ಬ್ರೇಕ್ಔಟ್ ಕ್ಯಾಂಡಲ್ನ ಲೋ ಏನಿದೆ ಅದನ್ನು ಕೂಡ ನಾವು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಅಂದರೆ ನಿಮ್ಮ ರಿಸ್ಕ್ ಆಪಿಟೈಟ್ ಪ್ರಕಾರ ನೀವು ಇದಕ್ಕೆ ಸ್ಟಾಪ್ ಲಾಸನ್ನು ಇಟ್ಕೋಬೋದು. ಸೊ ಇದರ ಟಾರ್ಗೆಟ್ ಬಂದು ಇದರಲ್ಲೂ ಕೂಡ ನಾವು ರೇಂಜ್ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಸೊ ಇದಕ್ಕೆ ಟಾರ್ಗೆಟ್ ಬಂದು 250ರಿಂದ 270 ಇದು ನಮ್ಮ ಟಾರ್ಗೆಟ್ ಆಗುತ್ತೆ ಈ ಸ್ಟಾಕಲ್ಲಿ. ಸೊ ಎಲ್ಲಿವರೆಗೂ ಈ ಸ್ಟಾಕಲ್ಲಿ ಬ್ರೇಕ್ಔಟ್ ಸಿಗಲ್ವೋ ಅಲ್ಲಿವರೆಗೂ ಇದರಲ್ಲಿ ಎಂಟ್ರಿ ಇಲ್ಲ. ಬ್ರೇಕ್ಔಟ್ ಆದ ನಂತರನೇ ಈ ಸ್ಟಾಕಲ್ಲಿ ಎಂಟ್ರಿ ತೊಗೊಳ್ಳೋದು ಉತ್ತಮ. ಹಾಗೆ ಬ್ರೇಕ್ಔಟ್ನ ಫೇಲ್ಯೂರ್ ಬ್ರೇಕ್ಔಟಾ ಅಥವಾ ಸ್ಟ್ರಾಂಗ್ ಬ್ರೇಕ್ಔಟಾ ಅನ್ನೋದು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಎಂಟ್ರಿ ತೊಗೋಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇವೆರಡು ನನ್ನ ಮುಂದಿನ ವಾರದ ಸ್ಟಾಕ್ಗಳಾಗಿತ್ತು. ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇದೇ ಥರ ಇನ್ನೊಂದಷ್ಟು ಕಂಟೆಂಟ್ಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.